ಅಲ್ಲ ಏನವ ಸಂಭ್ರಮ ಸಡಗರ. ಏನು ಈ ಊರಲ್ಲಿ ಇವಳು ಅಬ್ಳಿಯ ಬಸ್ರಾಗಿರೋಳು. ಏನು ಅವ್ರ ಅತ್ತೆ ಏನವ ಹಾಲು ಕಾಯಿಸ್ಕೋ ಮುಂದಕ್ಕೆ ಕೊಡೋದೇನ, ಕೆಲಸ ಮಾಡಬೇಡ ಅನ್ನೋದೇನ. ಇವಳು ಅಬ್ಳಿಯ ನಾವುಗಳೆಲ್ಲ ನಾವು ಬಸ್ರಾಗಿದ್ದಾಗ ನಾವುಗಳು ಮಾಡ್ಕೊಂಡು ನಾವೇ ಗದ್ದೆಲ್ಲ ದುಡ್ದು ಹೊಲ್ದಲ್ಲೂ ದುಡ್ದು ಮನೇಲೂ ದುಡ್ದು ಹೊಸಿ ಕೆಲಸ ಮಾಡ್ತಿದ್ವವ. ಅಲ್ಲೂ ನಾವೇ ಮಾಡ್ಬೇಕು, ಇಲ್ಲೂ ಮಾಡಬೇಕು. ಇವಳಿಗೆ ಅದೇನೋ ಡಾಕೊಟ್ರು ಹೇಳಿದ್ರಂತ ಎಷ್ಟು ಅಂತ ಏನು ತಕೋಗು ಉಪ್ರಕ್ಕೆ ಮೇಲೆ ಕುಣಿಸ್ಬಿಟ್ಟವ್ರೆ. ಏನವ ದೇವ್ರೆ, ನಾನು ಯಾವತ್ತೂ ಈ ಥರ ನೋಡಿರ್ನಿಲ್ಲ. ಅಟ್ಲೀಸು ಒಂದು ಟೀನಾರು ಕುಡ್ಕೋಬೋದಾಗಿತ್ತು ಅವಳ ಕೈಲಿ. ಈಗ ಅವ್ರ ಅತ್ತೆ ರೂಮಿನ ಕಳಿಸ್ನೇ ಒಳ್ಳು, ರೂಮಲ್ಲಿ ಕುತ್ಕೋ ರೆಸ್ಟ್ ತಕೋ ಅಂತಾಳೆ. ಒಂದು ಟೀ ಕಾಯಿಸ್ಕೊಕ್ಕೂ ನಮಗೆ ಟೀ ಕಾಯಿಸ್ಕೊಡೋರು ದಿಕ್ಕಿಲ್ದಂಗೆ ಆಗೋದ್ರಲ್ಲ. ಈ ಕವನ ಬೇರೆ, ಅಯ್ಯೋ ಅದೊಂದು ದಡ್ ಮುಂಡದದು. ಅಲ್ಲಿ ಹೋಗೋರು ಊನ್ ಮನೇಲಿ ಏನು ಎಂಜಾಯ್ ಮಾಡ್ಕೊತದೆ ರಜಾ ಅಂದ್ಬಿಟ್ಟು ಮಗನ ಕರ್ಕೋಗಿ. ಏನು ಗೊತ್ತಿಲ್ಲ ಅದಕ್ಕೆ. ಇಲ್ಲಿ ನೋಡಿದ್ರೆ ಇವಳು ಸೌಕರ್ಯಗಳೆಲ್ಲ ಅನ್ಭವಿಸ್ಕೊಂಡು ಏನು ಖುಷಿಯಾಗಿ ಸುಪ್ಪತ್ತಿಗೆ ಮೆರಿತಾವಳೆ. ತಡಿ ಫಸ್ಟ್ ಒಳಗೆ ಹೋಗ್ಬಿಡ್ತೀನಿ ಎಲ್ಲನೂ. ಆಮೇಲೆ ಗಾಯತ್ರಿ ನೀನು ಹೇಳ್ದಿಯಾ, ನೀನು ಹಿಂಗೇನು ಹೇಳ್ದೆ, ನೀನು ನಿನ್ನ ನಂಬ್ಕೊಂಡಿದ್ರೆ ನಮಗೆ ಏನು ಹೇಳೋದಿಲ್ಲ ಅಂತಾಳೆ. ಇಲ್ಲಿ ಏನೇನು ನಡೀತಾ ಇದ್ದು ಪಾಲಿಟಿಕ್ಸ್ಗಳೆಲ್ಲನೂ ಫಸ್ಟ್ ಒಳಗೆ ಹೇಳ್ಬಿಡ್ತೀನಿ. ಸದ್ಯ ಯಾರೂ ಇಲ್ಲ, ಮುದ್ದುಲಿನ ಮನ್ಗಳೇ ಅನ್ಸುತ್ತೆ. ಫಸ್ಟ್ ಫೋನ್ ಮಾಡ್ಬಿಡ್ತೀನಿ ಕವನಿಗೆ. ಕವನ ಕೊಟ್ಬಿಟ್ಟು ಹೋಗಿರೋ ಫೋನ ಬಚ್ಚಿಟ್ಕೋಬೇಕು, ಇಲ್ಲಾಂದ್ರೆ ಯಾರಿಗಾರ ನೋಡ್ಬಿಟ್ರೆ ಬಿಟ್ಟಳವ. ನಮ್ಮ ಅದಕ್ಕೆ ತಾನೇ, ನಮ್ಮ ಅದಕ್ಕೇನು ಇಲ್ವಲ್ಲ. ಫಸ್ಟ್ ಫೋನ್ ಮಾಡೋಣ ತಡಿ. ಜಸು ಏನು ಮಮ್ಮಿ? ಹೋಗಿ ತಾತಂಗೆ ತಲೆಕಾಲು ತಗೊಬರೋಗು, ತಲೆಕಾಲು ಸಾರು ಮಾಡುತ್ತೆ ಅಂದ್ಬಿಡೋಗು. ಕುಯ್ತಿದಾರಂತಲ್ಲಿ ಆಡು ಕುಯ್ತಿದಾರಂತೆ, ಆಡೊಂದ ತಲೆಕಾಲು ತರೋಗು. ತಲೆಕಾಲು ಸಾರು ತಿನ್ಬೇಕಂತೆ ಮಮ್ಮಿ ಕೇಳ್ತೈತೆ ನಾವು. ಏನು ಮಮ್ಮಿ ಯಾವಲ್ವೇ ಚಿಕನು ಮಟನು ತಲಕಾಲು ಪಿಸ್ಸು ಅನ್ಕೊಂಡು ಅಜ್ಜಿ ಮನೆಗೆ ಬಂತವಿಂದ ವೆಜ್ಜೆ ತಿಂತ ಇಲ್ಲ, ಬರೀ ನಾವು ಇದೇ ತಿಂತಾವಿ. ಒಮ್ಮದೆ ಹೇಳದ್ ಕೇಳು ಫಸ್ಟ್. ನೀನು ಹೋಗಿ ಹೇಳು, ತಾತಂಗೆ ತಂದು ಕೊಡುತ್ತೆ ಮಾಡ್ಕ ತಿನ್ನದ. ಏನು ನಿಮ್ಮ ಅಪ್ಪನಟ್ಟಿಲಿ ಏನು ಇಲ್ಲಿ ತಂದೆ ಮೂಳೆಗಳ ಡೈಲಿ ಮೂಳೆ ತಂದು ಬೇಯಿಸ್ತಾ ಇದಾರೇನೋ. ಡೈಲಿ ಅಲ್ಲಿ ವೆಜ್ನೇ ತಿನ್ಬೇಕು ಕಣ. ಏನು ಮಾತಾಡ್ತಾರ, ಅನ್ನ ಸಾರು ಮಾಡ್ತಾರೆ, ಅಲ್ಲಿ ಇನ್ನೇನು ಮಾಡೋರು. ಹೋಗು ಫಸ್ಟ್ ಹೋಗಿ ಹೇಳೋಗು, ತಾತಂಗೆ ತಂದು ಕೊಡುತ್ತೆ. ನಿಮ್ಮ ಅಜ್ಜಿ ಮನೇಲಿ ಇದ್ದಾಗಲೇ ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಹೋಗೋದ. ಸರಿ ಹೇಳ್ತೀನಿ. ಅದು ಯಾರ ಫೋನ್ ಹೊಡಿ ತಗೋತಾರಲ್ಲ, ತಡಿ ನೋಡ್ತೀನಿ ಅದು ಯಾರ. ಹಲೋ ಓ ಗಾಯತ್ರಿ ಆಂಟಿ, ಫೋನ್ ಕೊಟ್ಟದ್ಕು ಸಾರ್ಥಕ ಆಯ್ತು, ಇವತ್ತು ಮಾಡ್ಬಿಟ್ಟಿದಾರಿಯಲ್ಲ. ಅದೇನು ಹೇಳಿ. ಅಲ್ಲ ಕಣಂಟಿ, ಯಾರ ಕೈಲಿ ಮಾಡಿಸಿದ್ರಿ? ಯಾರ ಕೈಲಾರ ಕೊಟ್ಟು ಮಾಡಿಸ್ಕೊಂಡ್ರೆ ನಿಮ್ಗೆ ಬಂತ ಬತ್ತಿರ್ನಿಲ್ವಲ್ಲ, ಯೋಕೋಬಿಟ್ಟು ಬಂದಿದ್ನಲ್ಲ, ನೆನ್ಪಿಟ್ಕೊಂಡಿದ್ರಿಯಾ? ಅಯ್ಯೋ ಯಾರ ಕೈಲೂ ಇಲ್ಲ ಕಣವ, ನಾನೇ ಇಲ್ಲಿ ಬಂದು ಸೈಡಿಗೆ ಬಂದು ಮಾಡ್ತಾನೆ, ಯಾರು ಇರ್ನಿಲ್ಲ. ಈ ಕಡೆ ಬಂದ್ಬಿಟ್ಟು ನಾವು ನಂಬರ ಮಗ ನೆನ್ಪಿಟ್ಕೊಬಿಟ್ಟಿನಿ, ಬರ್ಕ ಮಡಿಕೊಂಡಿನಿ ಎಲ್ಲ ನಿಂದ. ಅದ ಹಿಂಗೆ 1 2 3 ಹಿಂಗೆ ಹೊಡಿಯಕ್ಕೆ ಬತ್ತಲ್ಲ ನನಗೆ, ಹಂಗೆ ಫೋನ ಹಿಂಗೆ ಹೊಡೆದ್ಬಿಟ್ಟು ಮಾಡಕ್ಕೆ ಬತ್ತೆ. ನಿನ್ನ ನಂಬರ್ ಅಲ್ಲಿ ತೆಗೆದ್ಬಿಟ್ಟು ಮಾಡಕ್ಕೆ ಬತ್ತ ಇಲ್ಲ. ಅತ್ತಾಗಿನ ಯಾರ ಕೈಲಿ ಹೋದೆ ಈಗ, ಯಾರಿಗಾರ ಗೊತ್ತಾಗೋಯ್ತು ಫೋನ್ ಕೊಟ್ಟಿರೋದು ಅಂದ್ಬಿಟ್ಟು ಮೆತ್ತಗೆ ನಿನ್ನ ನಂಬರ್ ಮಾತ್ರ ಬರ್ಕೊಂಡಿದ್ನಲ್ಲ ಒಂದು ಚೀಟಿಲಿ ಹೊಡೆದ್ಬಿಟ್ಟು ಮಾಡ್ದಿ ಮಗ. ಓ ಪರವಾಗಿಲ್ಲ ಬಿಡ ಆಂಟಿ, ಬೇಸ್ಕಣ ಆಂಟಿ ನೀನು. ಅಯ್ಯೋ ನಿನ್ನ ಬೇಸ್ ಮನೆ ಹಾಳಾಯ್ತು, ಅವೆಲ್ಲ ಬಿಡವ. ನಾನೇನೋ ಇಂಪಾರ್ಟೆಂಟ್ ಹೇಳಕ್ಕೆ ಮಾಡಿರೋದು. ಈಗ ಬೇಗ ಕೇಳು, ಯಾರು ಬಂದ್ಗಿನ್ಬಿಟ್ರು ಅಂತ ಭಯ ಬೇರೆ ನನಗೆ. ಏನಂಟಿ ಏನು ಹೇಳಿ, ಏನಾಯ್ತು? ಅಯ್ಯೋ ಮಗ ಏನು ಹೇಳೇ, ನಿನ್ನ ವಾರ್ಗಿತ್ತಿ, ನಿನ್ನ ಪಿರೂತಿ ವಾರ್ಗಿತ್ತಿ ಬಸ್ರಾಗೊಳಕವ. ಅಯ್ಯೋ ಸಡಗರ ಸಂಭ್ರಮ ಏನು ಹೇಳೇವ. ಬಸ್ರಿ ಏನು ಕೂತಾಯ್ತು ಇವತ್ತೇ ಮಗ. ಆಸ್ಪತ್ರೆಗೆಲ್ಲ ಕರ್ಕೋಗಿ ಕನ್ಫರ್ಮ್ ಮಾಡ್ಕೊ ಬಂದವ್ರೆ ಡಾಕ್ಟ್ರತಾವ್. ಓ ಹೌದಾ ಆಂಟಿ? ನಾನು ಲಾಸ್ಟ್ ತಿಂಗಳು ಕಣ ಆಂಟಿ ಕೇಳ್ದಿ, ಎದಕ್ಕವ ಮಗ ಮಾಡ್ಕೊಳಲ್ವಾ, ಮಗ ಮಾಡ್ಕೋಬೇಕು ಅಂತಿದಾರಿಯಾ ಅಂದಕ್ಕೆ. ಇಲ್ಲ ಕಣಕ್ಕ ಹಂಗೇನಿಲ್ಲ. ಅಯ್ಯೋ ಇರೋದನ್ನೇ ಸಾಕಮ್ಮ ತಕ್ಕಳಿ ಅಂದ್ಬಿಟ್ಟು ಮಂಗಿ ಹಂಗೆ ನೋಡಂಟಿ ಈಗ ಪ್ರಸ್ರಿ ಅಂತಿದಾರಿಯಲ್ಲ. ನನ್ನ ಜೊತೆ ಯಾಕೆ ಸುಳ್ಳು ಹೇಳೋದು, ಮತ್ತೆ ನಾವು ಮಾಡ್ಕೊಳ್ಳೋದಿಲ್ಲ ಮಟ್ಟೋದಿಲ್ಲ, ಈಗಿರೋದೇ ಸಾಕದ ಅಂದ್ಬಿಟ್ಟು ಇಂಥ ಸುಳ್ಳ ಹೇಳೋದು ಭಾಳ ಕಟ್ವಾಣ್ಗಿತ್ತಿ ಕಣ್ ತಕ್ಕೊಳ್ಳು. ಅಯ್ಯೋ ಬಾತಾಯಿ ಅಂತ ಮಂಗುಡ್ ಸಟ್ಟಿರ್ಗಿ ಅಲ್ವಾ ಕಾಲ. ಅಯ್ಯೋ ಅವ್ರ ಸಂಭ್ರಮ ಏನು ಹೇಳೇವ. ಕರ್ಕೊಂಡು ಬೆಳಿಗ್ಗೆ ವಾಂತಿ ಮಾಡಕ್ಕೆ ಎರಿಕೊಂಡು ಮಗ ಏನು ವ್ಯಾ ಅನ್ಕೊಂಡು ನನಗೆ ವಾಂತಿ ಬಂದಂಗೆ ಆಗೋಯ್ತು. ಅವ್ಳು ಮಾಡ್ತಿದ್ರೆ ಬೆಳಿಗ್ಗೆ ಎದ್ದು. ಆಮೇಲೆ ಸರಿ ಅಂದ್ಬಿಟ್ಟು ಆಸ್ಪತ್ರೆ ಕರ್ಕೋಗಿದ್ರ. ಅತ್ತು ಹೋಗಿದ್ಲು, ನಮ್ಮನೆ ಮುದುಕಿ ಅದಲ್ಲ ಮುದುಲಿ, ಅದು ಹೋಗಿತ್ತು. ಜೊತೆಗೆ ಹೋಗಿ ನೋಡ್ಕೊ ಬಂದ್ರ, ಕನ್ಫರ್ಮ್ ಮಾಡ್ಕೊ ಬಂದಾರೆ ಪ್ರೆಗ್ನೆಂಟು. ಇದು ಏನು ಮಾಡಿಸ್ಬೇಡಿ, ರೆಸ್ಟಲ್ಲಿ ಇರಿಸ್ಬೇಕು ಮಗನ ಇದನ್ನೇ ಇದು, ಇಲ್ಲಾಂದ್ರೆ ರೆಸ್ಟಲ್ಲಿ ಇಡಬೇಕು ಕಣಮ್ಮ ಪ್ರೆಗ್ನೆಂಟು ಅವಳು ಅಂದ್ಬಿಟ್ಟು 7 ಕಳಿಸಿದಾರಂತೆ. ಏನು ಮಗ ಒಸಿ ಆಡ್ತಾ ಇಲ್ಲ ಕಣ್ಮಗ, ಏನು ದೊಡ್ಡ ಸಿರಿ ಬಂದವ್ರಂಗೆ ಆಡ್ತಾರೆ 3 ಜನ ಸೇರ್ಕೊಂಡು. ನನಗಂತೂ ಎಲ್ಲ ಉರಿದೋಯ್ತು ಅನ್ಕೋ. ಅಯ್ಯೋ ಆಡ್ದೇನೆ ಏನು ಮಾಡೋರು. ಸರಿ ಕಂಟಿ, ಬೆಳಿಗ್ಗೆ ಗೊತ್ತಾಯ್ತಲ್ಲ ಇವ್ರಿಗೆ ನಾನು ಮನೆ ಸ್ವಸತಾನೆ ತಾನೇ ಫೋನ್ ಮಾಡಿಬಿಟ್ಟು ಇವಳಿಗೆ ರೋಹಿಣಿ ಅಕ್ಕ ಹಿಂಗೆ ಕನಕ ನಾನು ಹಿಂಗೆ ಬಸ್ರಾಗಿನಿ ಕನಕ ಪ್ರೆಗ್ನೆಂಟು, ಹಿಂಗೆ ಆಯಿತು ಕನಕ ಅಂತ ಹೇಳ್ಬೋದಲ್ವಾ. ಅಷ್ಟು ಪ್ರೀತಿ ವಿಶ್ವಾಸವಾಗಿರಂಗೆ ನಾಟಕ ಹೊಡಿತಾಳಲ್ಲ. ನನಗೆ ಫೋನ್ ಮಾಡೋಳು, ಒಂದು ಫೋನ್ ಮಾಡ್ಬಿಟ್ಟು ನನಗೆ ಹೇಳೋಕೇನು ಬಾಯಿದಾಗ ಹೋಗಿತ್ತಾ. ಇನ್ನು ಅವ್ರಗಳಿಗೆಲ್ಲ ಇದಾಗಿ ಈಗ ಅವ್ರ ಅಪ್ಪ ಹಂಗೆ ಹೇಳ್ದೇನೆ ಇದ್ದಾಳ ನನಗೂ ಅಕ್ಕ ಹಿಂಗೆ ಅಂತ. ಅಷ್ಟು ಪ್ರೀತಿಯಾಗಿರೋಳಂಗೆ ನನ್ನ ಮುಂದೆ ಏನು ಬಿಡ್ತಾಳಲ್ಲ ರೈಲ ಮಾಡ್ಬೋದಾಗಿತ್ತಲ್ಲ ಆಂಟಿ. ನನಗೊಂದು ವಿಷಯನಾರ ಮುಟ್ಸಿದಾರೆ ಅವರು.
ಅಯ್ಯೋ ನಾನು ಹೇಳ್ತಾ ಇಲ್ವಾ ಅವಳು ಎಂತ ಮಂಗಿ ಅಂತ. ಮುಂದೆ ನಿನ್ನ ಜೊತೆಲಿ ನೀನು ಇರೋ ಗಂಟೆ ಮಾತಾಡ್ಕತ್ತಾಳೆ. ಅಲ್ಲೋದ್ಮೇಲೆ ಅತ್ತೆಗೆ ಇದು ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಅತ್ತೆನ ಬುಟ್ಟಿಗೆ ಹಾಕತ್ತಾಳೆ. ಅವಳು ಏನು ಕಮ್ಮಿ ಅನ್ಕೊಂಡಿದೆಯಾ? ಎಲ್ಲ ಅವಳ ಪರನೇ ಕಣಿ. ಯಾರು ಇಲ್ಲ ನಿನ್ನ ಪರ. ನಿನ್ನ ಗಂಡನೂ ಅಂತ ನನ್ನ ನಾಮರ್ದ. ಇನ್ನು ಯಾರಿದ್ದಾರೆ ನಿನ್ನ ಪರ? ನಾನು ಒಬ್ಳು ಬಿಟ್ಕೊಂಡ್ರೆ ಇಲ್ಲಿ. ಅಯ್ಯೋ ಯಾರು ಇಲ್ದಿರೋರು ತಗೊಂಡು ಅವ್ರು ಇದ್ದೇನು ಮಾಡಬೇಕಾಗಿತ್ತು? ನಾನೇನೇನು ತಲೆ ಕೆಡ್ಸ್ಕೊಂಡನ ಆ ಮಂಗಿರಿಗೆಲ್ಲ ಅಷ್ಟು ತಲೆ ಕೆಡ್ಸ್ಕೊ ಕೂತ್ಕೊಳ್ಳೋ ಮಗಳೇ ಅಲ್ಲ ನಾನು. ಅಲ್ಲ ಅಷ್ಟು ಇದ್ರಾಗ ಆಡ್ತಾಳಲ್ಲ ಪ್ರೀತಿ ವಿಶ್ವಾಸವಾಗಿ ನನ್ನ ಮುಂದೆ ನಾಟಕ ಹೊಡಿತಾಳಲ್ಲ. ಅದು ಈಗ ಅವಳಿಗೆ ಟೆಸ್ಟ್ ತಾನೇ ಇದು. ಅವಳಿಗೆ ಹೇಳ್ಬೋದಾಗಿತ್ತು ನಮ್ಮ ಅಕ್ಕ ಅಂದ್ಬಿಟ್ಟು ಹೇಳಿದ್ಲಾ, ಫೋನ್ ಮಾಡಿದ್ಲ ನನಗೆ. ಇಲ್ಲ ತಾನೇ, ಬೇಕಾಗಿಲ್ಲ ಬಿಡಿ. ಏನು ಭಾಳ ಏನು ಖುಷಿಲಿ ಮೆರಿತಾ ಇರ್ಬೋದು ಏನೋ. ನನಗೂ ಒಂದು ಗಂಡದೆ, ಅವಳಿಗಾರ ಹೆಣ್ಣುಟದೆ. ನನಗೊಂದು ಆಗಲೇ ಗಂಡು ಹುಡ್ಸು ನೀನು ಒಂದು ಫಸ್ಟೇ. ನಾನೇನ ಏನು ಬಂಜಿಯಾಗಿ ನಿಂತಿದ್ನ ಭಾಳ ಓವರಾಗಾಡಕ್ಕೆ ಕೂತ್ಕೊಳ್ಳಿ. ಅಯ್ಯೋ ಬಾ, ನಿನ್ಗೇನು ಕಮ್ಮಿ ಆಗಿದ್ದ? ಅವ್ರ ಹಟ್ಲಾರ ಏನು ದಿಕ್ಕಿಲ್ದಾನೆ ನಿಂತಾರೆ ಅವ್ರ ಅಪ್ನಟಿಲಿ. ನಿನ್ಗೇನವ ಮಾಡಿದ್ದು? ನೀನು ಉದ್ದಕ್ಕೂ ಮಾಡ್ತಾ ಕೂತಾರಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೊಂಡೆ? ಬುಟ್ಟಾಕು ಆ ಮಂಗಿ. ನಾನು ಅದಕ್ಕೆ ತಡಿ ವಿಷಯ ತಿಳಿಸೋಣ. ಇದೇನೋ ನಮ್ಮ ಗಾಯತ್ರಿ ಫೋನ್ ಕೊಟ್ಬಿಟ್ಟು ಬಂದು ಏಳ್ಲಿ ಮಾಡಲಿ ಏನಾರ ಇದ್ರೆ ಅಂತ ಅಂದ್ಬಿಟ್ಟು ಏನು ಏಳನೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಯಾರು ಇಲ್ದಿರೋದನ್ನ ನೋಡ್ಕೊಂಡು ಅವಳು ಆ ಮುದುಕಿ ಮನ್ಗೋಳೆ ಅದಕ್ಕ ಇಲ್ಲ ಸರಜತ್ಕ ಗದ್ಗೋಗದೆ ಊಟ ತಕ್ಕಂದು ಇದು ಯಾರು ಇರ್ನಿಲ್ಲ ಅಂದ್ಬಿಟ್ಟು ಮೆತ್ತಗೆ ಅವರಿಬ್ರು ಮನ್ಗೋರೆ. ಮೆತ್ತಗೆ ಫೋನ್ ಎತ್ಕೊಂಡ್ಬಂದು ಮಾಡ್ತಾ ಇರೋದು ಮಗ. ವೈ ಇವಳಿಗೆ ಹೆಂಗೆ ಫೋನ್ ಬತ್ತು? ಫೋನಲ್ಲಿ ಕೊರಿತೊಳಲ್ಲ ಯಾರು ತವಿಸ್ಕೊಂಡು ಫೋನ? ರೋಹಿಣಿದು ಇಂಥದಲ್ಲ, ದೊಡ್ಡ ಫೋನು ರೋಹಿಣಿದುವೆ. ಇನ್ಯಾರು ತವಿದ್ದು? ನಮ್ಮ ಸರೋಜಿ ತವಿರೋ ಫೋನು ಅವಳು ತಗೋಗಳು ಹೊಲಕ್ಕೆ. ಯಾರು ತವಿಸ್ಕೊಂಡ್ಲು? ಪದ್ಗಿದಿ ತವಿಸ್ಕೊಂಡ್ಲ? ಏನು ನಂಗೆ ಅರ್ಥ ಆಯ್ತಲ್ವಲ್ಲ. ಹೆಂಗೆ ಬತ್ತುಳು ಫೋನು? ತಡಿ ಏನು ಮಾತಾಡಿದಳು ಕೇಳಿಸ್ಕೊಳಮ್ಮ. ಅಲ್ಲ ಇವಳು ಉದರ ಆಡಕ್ಕೆ ಇವಳು ತಡಿ ಕೇಳಿಸ್ಕೊಳ್ತ. ಅಯ್ಯೋ ಏನಾರ ಮಾಡ್ಕೊಳ್ಳಿ ತಕವೆ. ನಮ್ಗೆ ಏನ ಬೇಕಾಗಿತ್ತು? ಅವ್ರು ಖುಷಿ ಸಂಭ್ರಮವ ನಮ್ಮ ಕೈಲಿ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಅದಕ್ಕೆ ತಿಳಿಸ್ಬೇಕಾಗಿತ್ತು, ತಿಳಿಸ್ತಿ. ಅದೇನೋ ನೋಡು ನಿನ್ನ ಕತೆ. ನೀನು ಅಲ್ಲೇ ಕುತ್ಕೊ, ನೀನು ಖುಷಿಯಾಗಿ ನೀನು ಅಲ್ಲೇ ಇದು ಮಾಡು. ಇವಳು ಎಲ್ಲರನ್ನು ಬುಟ್ಟಿ ಹಾಕೊಂಡು ನಾಟಕ ಹೊಡಿ. ಅಯ್ಯೋ ಬುಡಾಂಟಿ, ನಾವು ಬುಟ್ಟಿಗೆ ಹಾಕಂದ್ರೆ ಏನು ಮಾಡೋಕ್ಕದ್ದು? ಅವ್ಳಿಗೇನಲ್ಲಿ ಎಕ್ಸ್ಟ್ರಾ ಏನಾರ ಕೊಟ್ಟಾರ? ಏನೋ ಚಿಲ್ಲರೆ ಕಾಸು ಅವ್ರತಾವ ಇದ್ದದ್ದು ಕೊಡ್ತಾರೆ ಅಷ್ಟೇ. ನನಗೇನು ಕಮ್ಮಿ ಆಗಿಲ್ಲ. ಅವಳ್ತವೆ ಏನು ದಿಕ್ಕಿಲ್ಲ ನಿಂತಿದ್ದಾಳೇನೋ. ಅವ್ರತಾವು ಬುಟ್ಟಿಗೆ ಹಾಕೊಂಡು ಚಿಲ್ಲರೆ ಕಾಸು ತಗೊಳ್ಳಿ ಅವ್ರತು. ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸರಿ ಬುಡಾಂಟಿ. ಹ್ಞೂ ಸರಿ ಬಿಡವ. ಆಮೇಲೆ ಏನಾರ ಆ ಮುದುಕಿ ಮನ್ಗೋಳೆ ಅಂತ ಮಾಡೀನಿ. ಎದ್ಕಿದ್ಬಿಟ್ಟಳು. ತಡಿ ಹೋಗ ಉಸ್ಬಿಡ್ತೀನಿ ಮೊಬೈಲ್. ಸರಿ ಇಡ್ನಾ? ಹ್ಞೂ ಸರಿ ಕಣಾಂಟಿ. ಅಲ್ಲ ಇವಳು ಫೋನ್ ಅವಳು ತಗೀಸ್ಕ ಯೂಸ್ ಮಾಡಿಕೊಂಡು ಯಾವ ಥರ ಆಡ್ತಾ ಕೂತೋಳಲ್ಲ ಇವಳು. ಏನು ತಕ ಹೊಡಿಬೇಕು ಇವಳು ಬದಲಾಗವಳೆ ಅಂತ ನಾವು ಅನ್ಕೊಂಡ್ರೆ ಇವಳು ಬದಲಾಗ ಮಗಳೇ ಅಲ್ಲ ಇವಳು. ಇವಳು ಅವತಾರ ಮಾತ್ರ ಇವಳು ಬಿಡಲ್ಲ. ಏನವ ಸಮಾಚಾರ ಗಾಯತ್ರಿ? ಅಯ್ಯೋ ಮುದುಕಿ ಬಂದ್ಬಿಟ್ಟಲ್ಲ, ತಡಿ ಫೋನ್ ಉಸ್ಕೊಬಿಡದ. ಏನಮ್ಮ ಮನ್ಗಿದ್ರಿ ಅನ್ಕಂದು? ಮನ್ಗಿರ್ನಿಲ್ವ ನೀವು? ಹ್ಞೂ ಕವ ಮನ್ಗಿದಿ. ಹಂಗೆ ಎಚ್ಚರಾಯ್ತು. ಕಳ್ರು ಗಿಲ್ರು ಬಂದಿದಾರ ಏನ ಅಂತ ಚೆಕ್ ಮಾಡೋದ ಅನ್ಕ ಬಂದು ಇಲ್ಲಿ ಕೂತಿದೆ ಅಲ್ಲ ನೀನು. ಏನು ಮಾಡ್ತಿದ್ದೆ? ಅದು ಅದು ಸುಮ್ಮನೆ ಬೇಜಾರಾಯಿತು, ನಿದ್ದು ಬರ್ನಿಲ್ಲ. ಅದಕ್ಕೆ ಸುಮ್ಮ ಬಂದು ಪಾಠಶಾಲೆ ಮೇಲೆ ಕೂತ್ಕಂದು ಕಣಮ್ಮ. ಏನೂ ಇಲ್ಲ. ಓ ಹಂಗವ ಅಕ್ಕ. ಸರಿ ಅದೇನು ಹಿಂದ್ಗಡೆ ನಿನ್ನ ಬೆನ್ನಿಂದ್ಗಡೆ ಇರೋದೇನವ ಅದು? ಅದು ಅದು ಏನೂ ಇಲ್ಲ ಬಿಡಿ. ಓ ಏನೂ ಇಲ್ವಾ? ತಡಿ ಬತ್ತೀನಿ ನೋಡ್ತೀನಿ. ಏನವ ಇದು ಮೊಬೈಲು ಕೈಯಲ್ಲಿ? ಯಾರು ಕೊಟ್ರು ನಿಂಗೆ ಮೊಬೈಲ? ನಿಂತವು ಏನು ಇರನೇ ಇಲ್ವಲ್ಲ? ನಿಜ ಒಪ್ಕೋ. ನೀನು ಮಾತಾಡ್ತಿದ್ದಿದ್ದು ನನಗೇನು ಗೊತ್ತಿಲ್ವಾ? ಕೇಳಿಸ್ಕಂದು ನೀನು ಏನು ಮಾತಾಡ್ತಿದ್ದೆ ಅನ್ನೋದು ನಂಗೆ ಅರ್ಥ ಆಗದೆ. ಯಾವ್ದ್ರ ಬಗ್ಗೆ ಅನ್ನೋದುವೆ ನಿನಗೆ ಏನಾರ ಸರೋಜಿಗೆ ಹೇಳಿದ್ರೆ ಉಂಡು ಮನೆಗೆ ಊಸ್ಬಿಡ್ತಾವಳೆ ಅಂತ ನೀನು ಉಳಿಸ್ತಾಳೆ ಇಲ್ಲಿ ಮನೇಲಿ ಹೇಳು. ಅದು ಅದು ಪದ್ದಿ ತವಿಸ್ಕ ಬಂದು. ಓಹೋ ಪದ್ದಿ ತವಿಸ್ಕ ಬಂದ್ಯಾ? ಪದ್ದಿ ತವಿಸ್ಕ ಬಂದು ನಿನ್ಗೆ ಇಲ್ಲಿ ಗಂಟು ಕೊಟ್ಟಾಳ ಅವಳು ಮೊಬೈಲ? ನಂಗೆ ಗೊತ್ತಿಲ್ವಾ ಪದ್ದಿ ಕೊಟ್ಟಾಳು ಬಿಟ್ಟಾಳು ಅಂತ. ನನಗೂ ಗೊತ್ತಾಯ್ತು ಯಾರು ಕೊಟ್ಟವ್ರೆ ಅಂತ. ನನಗೆ ಹೇಳಣ್ಣ ಸರೋಜಿಗೆ. ಈಗಲೂ ನೀನು ಈ ಸುಳ್ಳೆ ಬಿಟ್ಟಿಲ್ವಲ್ಲ ನೀನು. ಹೇಳಣ್ಣ ಸರೋಜಿಗೆ ನಾನೀಗ. ಅದು ಅದು ಹೇಳ್ಬೇಡಿ ಕಣಮ್ಮ. ನಿಮ್ಮ ಕಾಲು ಕಟ್ಕೊತೀನಿ, ನಿಮ್ಮ ಕಾಲು ಇಟ್ಕೊತೀನಿ. ಅದಕ್ಕೆ ಮಾತ್ರ ಹೇಳ್ಬೇಡಿ. ಹೇಳ್ಬಿಟ್ರೆ ಅಂತೂ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ನನಗೆ ಅಲ್ಲಿ ನನ್ನ ಶ್ವಾಸ ಮರ್ಯಾದೆ ಕೊಡೋದಿಲ್ಲ ಏನಿಲ್ಲ. ಇಲ್ಲಿ ನಮ್ಮ ಅದಕ್ಕೆ ಮಾತ್ರ ಹೇಳಕ್ಕೆ ಹೋಗ್ಬೇಡಿ. ನಾನು ಹೇಳೋದು ಬಿಡೋದು ಇಂಪಾರ್ಟೆಂಟ್ ಅಲ್ಲ. ನೀನು ಹಿಂಗೆ ಉಂಡು ಮನೆಗೆ ಊಸ್ಬಿಡೋ ಕೆಲಸ ಮಾಡ್ತಾಯಿದೆ ಇಲ್ಲ ನೀನು. ಹಿಂಗೆ ಮಾಡೋದು ನಿಮ್ಮ ಅತ್ತಿಗೆ ನಿನ್ನ ಹೆಂಗೆ ನೋಡ್ಕೊತಾಳೆ? ನಿಮ್ಮ ಅಣ್ಣ ಹೆಂಗೆ ನೋಡ್ಕೊತಾನೆ? ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನ ಬಿಟ್ಟಾಕು. ನಿಮ್ಮ ಅತ್ತಿಗೆ ಹೆಂಗೆ ನಿನಗೆ ಗಾಯತ್ರಿ ಅನ್ಕ ಪ್ರತಿಯೊಂದು ಸೇವೆನೂ ಮಾಡ್ಕೊಂಡು ಹೆಂಗೆ ನೋಡ್ಕೊತಾಳೆ? ಆ ಹೆಣ್ಣು ರೋಹಿಣಿ ಇಲ್ಲಿ ಗಂಟು ಟೀ ಕಾಫಿ ನೀರು ಬಿಸಿನೀರು ಪ್ರತಿಯೊಂದರಿಂದ ಹಿಡಿದು ನೀರು ಕಾಯಿಸಿ ನೀರು ಕುಯಬಿ ನೀರು ಕಾಯಿಸ್ಕೊಡ್ತಿತ್ತು. ಪ್ರತಿಯೊಂದು ನೋಡ್ಕೊತಿತ್ತಲ್ಲ ಆ ಹೆಣ್ಣಿಗೆ. ಹಿಂಗೆ ನೀನು ಹಿಂದ್ಗಡೆನೇ ಬಗಿತಿದೆ ಅಲ್ಲ. ನಿನಗೆ ಏನು ತಕ್ಕ ಹೊಡಿಬೇಕು ನಾನು? ಯಾಕೆ ತಕ್ಕದು ಕಿವಿ ಕಟ್ಬಿಡ್ಬೇಕು ನಿನಗೆ. ನಮ್ಮ ತಪ್ಪಾಗೋಯ್ತು ಕಣಮ್ಮ. ನನ್ನಿಂದ ಹೇಳ್ಬೇಡಕಮ್ಮ. ನಮ್ಮ ಅತ್ತಿಗೆ ಮಾತ್ರ ಹೇಳ್ಬೇಡಿ. ನಮ್ಮ ಅಣ್ಣ ಅತ್ತಿಗೆ ನಿನ್ನ ಕಾಲ ಕಟ್ಕೊಬಿಡ್ತೀನಿ ಕಣಮ್ಮ. ನಿನ್ನ ಕಾಲು ಇಟ್ಕೊತೀನಿ ಕಣಮ್ಮ. ನಮ್ಮ ಅತ್ತಿಗೆ ಅಣ್ಣ ಮಾತ್ರ ತಿಳಿಸ್ಬೇಡ ಕಣಮ್ಮ. ನಿನ್ನ ಕಾಲು ಇಟ್ಕೊತೀನಿ ಕಣಮ್ಮ. ಅಮ್ಮೋ ಇತ್ತು ಬಿಡು ಕಾಲ ಬಿಡು ಮೀನಂದ ಬಿಡು. ಏನು ಇಟ್ಕೊಂಡಳು ಈಗ?
ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಈಗ ಇರ್ಕಂದ್ರೆ ಏನು ಬಂತು ಬಿಡು ಕಾಲ. ನೀವು ಅತ್ತಿಗೆಗೆ ಒಳಲ್ಲ ಅನ್ನಗಂಟು ನಾನು ಬಿಡಲ್ಲೋ ನಿಮ್ಮ ಕಾಲ. ಅಲ್ಲ ಕಣಮ್ಮ, ಈಗ ಏಳು ತಿನ್ನಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಏಲ ತಿನ್ಬಿಟ್ಟು ಈಗ ನಾ ತಿನ್ಬಿಟ್ಟು ನೀವು ಬಿಟ್ಬಿಡಿ ಅಂದ್ರೆ ಏನು ಪ್ರಯತ್ನ? ಮಾಡತಪ್ಪ ಮಾಡ್ಬಿಟ್ಟಿನಿ, ಇನ್ನೊಂದ್ಸತಿ ಏನು ಮಾಡಲ್ಲ, ಹಿಂಗೇನು ಅನ್ನಲ್ಲ, ಹಿಂದ್ಗಡೆ ಏನು ಮಾತಾಡೋದಿಲ್ಲ. ಮಾತಾಡಕ್ಕೂ ಆಯ್ತಾ ಇಲ್ಲ. ಹ್ಞೂ ಸರಿ ಬಿಡು, ನನ್ನ ಕಾಲು ಬಿಡು, ನಾನು ಮಾತಾಡ್ತೀನಿ ಹೊಸ ನಿಧಾನಕ್ಕೆ ಬಿಡು. ನಾ ಬಿಡಲ್ಲೋ, ನನ್ನ ಕಾಲಂತೂ ಬಿಡಲ್ಲೋ. ನೀನು ಹೋಗಿ ಹೋಗ್ಬಿಟ್ರೆ ಏನಮ್ಮ ಮಾಡೋದು? ನನಗೂ ಎಲ್ಲೂ ಜಾಗಿರಲ್ಲ ಕಣಮ್ಮ ನನಗೆ. ನಾನಂತೂ ಬಿಡಲ್ಲ ನಿನಗೆ. ಅಲ್ಲ ನೀನು 7 ಗಂಟು ಬಿಡಲ್ಲ, ನಮ್ಮ ಅತ್ತಿಗೆ ಹೇಳಲ್ಲ ನಾನು ಬಿಟ್ಬಿಡ್ತೀನಿ. ಈಗ ಹಂಗೆ ನೀನು ಕಾಲು ಹಿಡ್ಕೊ ಸೀನ್ ಮಾಡ್ತಾ ಇರು. ಊರಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ನೋಡ್ತಾರೆ, ಏನಕ್ಕೆ ಹಿಂಗೆ ಹಿಡ್ಕೊಂಡಿದ್ದಾಳು ಅಂದ್ರೆ ನಾನು ಆಗಿ ಹೇಳ್ಬೇಕಾಯ್ತು. ಈಗ ನೀನು ಬಿಟ್ಬಿಟ್ಟು ಕಾಲ ನೆಟ್ಟು ಕೂತ್ಕೊಂಡು ಮಾತಾಡು. ಈಗ ನೀವು ಬಿಡು ಕಾಲು ಬಿಟ್ಟರೆ ನಾನು ನಾರ್ಮಲ್ ಆಗಿರ್ತೀನಿ, ಇಲ್ಲ ಹೋಗಿ ಹೇಳೇ ಬಿಡ್ತೀನಿ ನಾನು. ಅಕ್ಕಪಕ್ಕದವರೆಲ್ಲ ನೋಡಿದ್ರೆ ಏನನ್ನಲ್ಲ ಬಿಡನಿ. ಸರಿ ಅಳಕ್ಕಿಳಕ್ ಹೋಗಬೇಡ. ನಿನ್ನ ಮೊಸಳೆ ಕಣ್ಣ ನಾನು ಮೊಸಳೆ ಕಣ್ಣೀರ ನಾವು ನೋಡಿ ಸಾಕಾಗದೆ. ಈಗ ಒಂದು ಒಪ್ಪಂದಕ್ಕೆ ಬರದ. ಸರಿಯಾ? ನಾನು ನನ್ನ ಮಗಳಿಗೂ ಹೇಳಲ್ಲ, ನನ್ನ ಅಳಿಯನಿಗೂ ಹೇಳಲ್ಲ, ನನ್ನಲ್ಲೇ ಇರುತ್ತೆ ಇದು. ಸರಿಯಾ? ಏನಂತ ಅಂದರೆ ನೀನು ಹಿಂಗೆ ವಿಷಯಗಳು ಅಂಟಾಕಂಗಿಲ್ಲ. ಫೋನ್ ಬೇಕಾದ್ರೆ ನಾನೇ ಕಿತ್ತು ಮಡಿಕೊಬಿಡ್ತೀನಿ, ಇಲ್ಲ ನಾನೇ ಮಡಿಕೊತೀನಿ ಕಣಮ್ಮ. ಬೇಡ ಅಂದರೆ ಮಡಿಕೊ ನೀನೆ. ಹಿಂಗೆ ಅಂಟಾಕಪ್ಪಂಟಾಕದು ನನಗೆ ಒಂಚೂರು ಗೊತ್ತಾಯಿತು ಅಂದರೆ ನಾನು ಹೋಗಿ ಹೋಗ್ಬಿಡ್ತೀನಿ. ಆಮೇಲೆ ನಮ್ಮ ರೋಹಿಣಿ ಪ್ರೆಗ್ನೆಂಟ್ ಈಗ ಎಲ್ರಿಗೂ ಗೊತ್ತಿರೋದೆ. ಆ ಬಸ್ರಿ ಆಗಿರೋದ್ರಿಂದ ಅವಳು ಏನು ಕೆಲಸನೂ ಮಾಡೋಂಗಿಲ್ಲ. ಅದಕ್ಕಾಗಿ ನೀನೇ ಎಲ್ಲ ಕೆಲಸನೂ ಹೋಗ್ಬೇಕಾಗುತ್ತೆ. ನಮ್ಮ ಮನೇಲಿ ಏನೇನು ಕೆಲಸಗಳು, ಮನೆ ಕೆಲಸ ಎಲ್ಲ ನೀನು ಮಾಡ್ಕೋಬೇಕು. ಹಂಗೆ ನೀನು ನನಗೆ ಮಾತು ಕೊಟ್ಟರೆ ನಾನು ಹೇಳಲ್ಲ. ಸರಿಯಾ? ಏನು ಹೇಳ್ದಿಯಮ್ಮ? ಎಲ್ಲ ಮನೆ ಕೆಲಸ ನಾನೇ ಮಾಡ್ಕೋಬೇಕಾ? ನನಗೆ ಏನು ಬಂದದು? ಅಡುಗೆ ಪಡುಗೆ ಬರೋದಿಲ್ಲ, ಮಾಡೋದಿಲ್ಲ, ಏನು ಬರಲ್ವಲ್ಲ, ಹೆಂಗೆ ಮಾಡ್ಕೊ ಹೋಗೋದು? ನಾನು ನಿನ್ನೇನು ಅಡುಗೆ ಮಾಡುವಂತೆಲ್ಲಕವ ತಾಯಿ. ನಮಸ್ಕಾರ. ನೀನು ಅಡುಗೆ ಮಾಡಿಬಿಟ್ಟು ನಿನ್ನ ಅಡುಗೆ ತಿನ್ಬಿಟ್ಟು ನಾವು ಎಲ್ಗೋಬೇಕು? ನಿನ್ನ ಅಡುಗೆ ಬೇಕಾಗೂ ಇಲ್ಲ ನಮಗೆ. ನನ್ನ ಮಗಳು ಅಡುಗೆ ಮಾಡ್ತಾಳೆ, ಅಡುಗೆ ಒಂದು ಕೆಲಸ ಮಾಡ್ತಾಳೆ. ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಬಟ್ಟೆ ಒಗೆಯೋದು, ಎಲ್ರಿಗೂ ಇದು ಮಾಡೋದು, ತಟ್ಟೆ ಎಲ್ಲ ನೆರಚಿ ತಟ್ಟೆ ಪಾತ್ರೆಗಳೆಲ್ಲ ತೊಳ್ಕೊಬರೋದು, ಮನೆ ಸೀಟೋದು, ಮನೆ ಒರೆಸೋದು, ಇದು ಮಾಡೋದು, ಕಸ ಗುಡಿಸೋದು, ಆಮೇಲೆ ಕೊಟ್ಟಿಗೆ ಕಸ ಗುಡಿಸೋದು. ಬೆಳಿಗ್ಗೆ ಬೇಗ ಎದ್ದು ಮಗಳ ಹಾಲು ಕರೋದ ತಕ್ಷಣ ಕೊಟ್ಟಿಗೆ ಎಲ್ಲ ಕಸ ಗುಡಿಸ್ಕೊಂಡು ಕೊಟ್ಟಿಗೆ ತೊಳ್ಕೊಂಡು ತಪ್ಪೆಗೆ ಹೊರಿ ಎಸ್ಬಿಡ್ಬೇಕು. ತಪ್ಪೆ ಒಂದು ಮಕ್ಕಳಿಗೆ ತೆಗೆದು ಹಾಕಿದ್ರೆ ನನ್ನ ಅಡುಗೆ ತಗೋಗಿ ಬಿಸಾಕ್ತಾನೆ. ಅವೆಲ್ಲ ಕೆಲಸ ಏನೇನು ಅರ್ಧ ರೋಹಿಣಿ ಕೆಲಸ ನೀನು ಮಾಡಬೇಕು, ಅರ್ಧ ನನ್ನ ಮಗಳು ಕೆಲಸ ಮಾಡ್ಕೋಬೇಕು. ಅವಳು ಅಡುಗೆ ಮನೆ ಕೆಲಸ ಮಾಡ್ಕೊತಾಳೆ. ಸರಿಯಾ? ಅಡುಗೆ ಕೆಲಸ ಅವಳದು. ಅಮ್ಮ ಅಷ್ಟೇ ಎಲ್ಲ ನಾನೇ ಮಾಡೋಕ್ಕದ್ದ? ಸಿಂಪಲ್ ಆಗಿರೋವು ಹೋಗ್ಕೊಡಿ. ಹಿಂಗೆ ಹೇಳಿದ್ರೆ ಅದು ಸಿಂಪಲ್ಲೇ, ನಿನಗಂಗೆ ಅನಿಸ್ತದ ಅಷ್ಟೇ. ಅವೆಲ್ಲ ಏನು ದೊಡ್ಡ ಕೆಲಸ. ಈಗ ನನ್ನ ಮಗಳಿಗೆ ಒಂದು ಕೈಲಿ ಮಾಡ್ಕೊಳಲ್ವ ಅವೆಲ್ಲನೇ? ಇತ್ತಿಕ ಬಾಯಿ ಮುಚ್ಕೊಂಡು ಇದು ಮಾಡ್ತೀನಿ ಅಂದರೆ ನಾನು ಒಪ್ಕೋತೀನಿ. ಇಲ್ವಾ? ಬಿಟ್ಟಾಕು, ನನ್ನ ಮಗಳಿಗೆ ಹೇಳ್ತೀನಿ. ಅದೇ ಸಿಂಪಲು. ಅಟ್ಟಿ ಬಿಟ್ಟು ಹೋಯ್ತಾರು. ಸರಿ ಕಣಮ್ಮ, ನೀವು ಹೇಳ್ದಂಗೆ ಅಲ್ಲಿ ನೀನು ಏನು ಹೇಳ್ತಿದ್ದೆ ಅದೆಲ್ಲನೂ ಮಾಡ್ಕೊಯ್ತೀನಿ ಮನೆ ಕೆಲಸ. ಸರಿಯಾ? ಏನು ಹೇಳ್ಬೇಡ ಕಣಮ್ಮ, ನಿಂಗೆ ಕಾಲು ಕಟ್ಕೊತೀನಿ. ಹಂಗೆ ಬಾ ದಾರಿಗೆ. ಈಗ ಹೋಗಿ ಎಲ್ಲ ಟೀ ಕಾಫಿ ಕುಡ್ದಿರೋವು ಎಲ್ಲ ಹಂಗೆ ಬಿದ್ದವೆ. ಅವಳು ಹೊಲ್ತು ಊಟ ತಗೋಗಳು, ಇನ್ನು ಪಾತ್ರೆ ಏನು ತೊಳೆದಿಲ್ಲ. ಎಲ್ಲ ಬೆಳಿಗ್ಬಿಟ್ಟು ನೀಟಾಗಿ ತಗೋಗಿ ಜೋಡಿಸ್ಬಿಟ್ಟು ಹೋಗು. ಸರಿ. ಅಲ್ಲ ಅಚ್ಚಿನಾಲ್ ಮುಂಡೆ, ನನ್ನ ಮಗಳಿಗೆ ಹಿಂಗೆ ಉಂಡು ಮನೆಗೆ ಹೋಗಿಸ್ಬಿಟ್ಟೆ ನೀನು. ಹೆಂಗೆ ಮಾತಾಡ್ತಿದ್ದಾಳು ಹಿಂದೆ ಅಕ್ಕ ವಾರವ್ರಿಗೆ ತಿರ್ಗಿ ತಂದಿಡೋದು, ಅತ್ತೆ ಸೊಸರು ತಂದಿಡೋದು. ಇದೇ ಆಯ್ತಲ್ಲ ಈ ಮುಂಡೆದು. ಮಾಡ್ತೀನಿ ಹಬ್ಬ, ಈ ಸತಿ ಶುರು ಮಾಡ್ತೀನಿ ಇವಳಿಗೆ ಹಬ್ಬ.